ಅಂದರೆ ಇದು ನಮ್ಮ ಎರಡನೇ ಹೋಮ್ ಸ್ಟೇ. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಪರಿಸರ ಇಲ್ಲಿ. ನಾವು ನೈಟ್ ಬಂದಾಗ ನಮಗೇನು ಗೊತ್ತಾಗಿಲ್ಲ, ಒಳ ಇದೆ ಅಂತ ಅಷ್ಟೇ ಗೊತ್ತಾಗಿದ್ದು. ಬಟ್ ಎಷ್ಟು ಅದ್ಭುತವಾಗಿದೆ ನೋಡಿ. ಇದು ಕಾಪಿ ಕಾಡು ಹೋಮ್ ಸ್ಟೇ ಅಂತ. ಹೊರನಾಡು ಇಲ್ಲಿಂದ 4 ಕಿಲೋಮೀಟರ್ ಇದೆ ಅಷ್ಟೇ. ಫೈನಲಿ ಸ್ನೇಹಿತರೆ, ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗೋಂಥ ಟೈಮ್ ಬಂತು ನಮಗೂ. ಆಗಲೇ ಮಧ್ಯಾಹ್ನ 12 ಗಂಟೆ ಆಗ್ಬಿಟ್ಟಿದೆ ನಮ್ಮ ಸಮಯ. ಫೈನಲ್ ಆಗ ಅಂತ. ವೆಲ್ಕಮ್ ಟು ಸೂರ್ಮನೆ ವಾಟರ್ ಫಾಲ್ಸ್. Hey y'all, come look at this. ಸಕ್ಕತ್ತಾಗಿದೆ ಇದು. ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು ಮಾತ್ರ. ನಮ್ಗೆ ಯಾವುದು ಕೂಡ ಬೋರ್ ಆಗಲಿಲ್ಲ. ಕಳಸದಿಂದ ಹೊರನಾಡಿಗೆ ಹೋಗುವಾಗ ಅಲ್ಲಿ ಲೆಫ್ಟ್ ಸೈಡ್ ಸಿಗುತ್ತೆ. ಇದು ಮುಂದೆ ಒಂದು ಭದ್ರಾ ನದಿ ಸಿಗುತ್ತೆ. ಆ್ಯಕ್ಚುಲಿ ಇದು ಹಳೆ ಬ್ರಿಡ್ಜು. ತುಂಬ ನೀರು ಬಂದ್ಬಿಟ್ರೆ ಬ್ರಿಡ್ಜ್ ಫುಲ್ ಕ್ಲೋಸ್ ಆಗ್ಬಿಡುತ್ತೆ. ಸ್ವಲ್ಪ ನಿಲ್ಲಿ ನೋಡಿ, ಬಿಡ್ತಾರೆ ನೋಡಿ. ಅದಕ್ಕೆ ಹೊಸದಾಗಿ ಮಗಳ ಮಾಡ್ತಾವ್ರು ಬ್ರಿಡ್ಜ್ನ. ಈಗ 4 ಕಿಲೋಮೀಟರ್ ಮುಂದೆ ಹೋದ್ರೆ ಹೊರನಾಡು. ಕಾಮನ್ ಸೆನ್ಸೇ ಇಲ್ಲ. ನಾನು ಸ್ಪೀಡಿ ಹೋದಾಗ ಮಾತ್ರ ಒಂಥರ ಮಜಾ ಬರೋ ಗಾಡಿ. ಯಾಕಂದ್ರೆ ನಾನು ಮುಂಚೆ ತಗೋಬೇಕು ಅಂದ್ಕೊಂಡಿದ್ದು ಗಾಡಿ ಇದು. ಏನ್ ಲೈನಪ್ಪ ಎಲ್ಲ ಗಾಡಿಗಳದು ಸಕ್ಕದ ಕಾಣುತ್ತೆ ಮಾತ್ರ. ಸ್ವಲ್ಪ ಡೌನಿಗೆ ಬಂದ್ರೆ ನಿಮ್ಗೆ ಇದ್ರಲ್ಲಿ ಬೋರ್ಡ್ ಸಿಗುತ್ತೆ. ಇಲ್ಲಿ ಆ ರೋಡ್ ಸ್ಟ್ರೈಟ್ ಹೋದ್ರೆ ನೀವು ಹೊರನಾಡಿಗೆ ಹೋಗ್ಬೋದು. ಇಲ್ಲಿ ಲೆಫ್ಟ್ ತಗೊಂಡು ಹೋದ್ರೆ ಸೂರ್ಮನೆ ಜಲಪಾತ ಮತ್ತೆ ಗಾಳಿಗುಡ್ಡ, ಆ 2 ಪ್ಲೇಸ್ ಸಿಗುತ್ತೆ ನಿಮ್ಗೆ. ಈಗ ಹೋದ್ರೆ ಈ ರೋಟಲ್ಲಿ ಹೋದ್ರೆ ಇಲ್ಲಿ ಹಳ್ಳಿಕಟ್ಟೆ ಜಂಕ್ಷನ್ ಇದು. ಇಲ್ಲಿ ಬಂದು ನೀವು ಲೆಫ್ಟ್ ಹೋಗ್ಬೇಕು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ಪ್ರವೇಶ ಸಮಯ ಬೆಳಗ್ಗೆ 8:30ರಿಂದ ಸಂಜೆ 5:30. ಟಿಕೆಟ್ ಇಲ್ಲದ ಪ್ರವೇಶ ಮಾಡಿದರೆ 500 ರು ದಂಡ ವಿಧಿಸಲಾಗುತ್ತದೆ. ಗಾಳಿಗುಡ್ಡ ಕ್ಯಾತನ್ಮುಖಿ 20 ಕಿಲೋಮೀಟರ್ ರೈಟ್ಗೆ ಹೋದ್ರೆ ಸ್ಟ್ರೈಟ್ ಅವರೇ ಸೂರ್ಮನೆ ವಾಟರ್ ಫಾಲ್ಸ್. ಎಲ್ಲಿಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿರಲ್ಲ, ಬಿಟ್ಟಿದ್ರ? ತುಂಬಾ ಖುಷಿ ಆಗ್ತಾ ಇದೆ. ಏನಾಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಓಪನ್ ಇರುತ್ತೆ? ಎಷ್ಟೊಂದ್ರ ಓಪನ್ ಇರುತ್ತೆ? 5:30ಗೆ. ಬೆಳಗ್ಗೆ ಓಪನು? ಬೆಳಗ್ಗೆ 8:30. ಯಾವಾಗ ಓಪನ್ ಕ್ಲಿಯರ್ ಇರುತ್ತಲ್ಲ, ಇದು ಕ್ಲೋಸ್ ಎಲ್ಲ ಆಗಲ್ಲ. ಹೆವಿ ಮಳೆ ಆದ್ರೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡ್ಬಿಡ್ತೀರಾ? ಇಲ್ಲಾಂದ್ರೆ ಓಪನ್. ಬಾಯ್ ಬಾಯ್ ಅಣ್ಣ. ಬಾಯ್ ಅಣ್ಣ, ಎಲ್ರಿಗೂ ಬಾಯ್. ಬಾಯ್ ಬೆಂಗಳೂರು ಬಾಯ್, ಎಲ್ರಿಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.